ಐತಿಹಾಸಿಕ ದರ್ಶನ. ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಪೂಜಾರ್ಜಿ. ಸ್ನೇಹಿತರೆ, ನಾನು ಈಗ ಅರದೇಶನಹಳ್ಳಿಯ ಮತ್ತೊಂದು ಜಾಗಕ್ಕೆ ಬಂದಿದ್ದೇನೆ. ಇಲ್ಲೊಂದು ಕೂಡ ವೀರಗಲ್ಲು ಅರದೇಶನಹಳ್ಳಿಯ ಊರ ಒಳಗಡೆ ಇರುವಂತಹ ಒಂದು ವೀರಗಲ್ಲು ಇದಾಗಿದೆ. ಇದು ರಾಷ್ಟ್ರಕೂಟರ ಕಾಲಕ್ಕೆ ಸೇರಿರತಕ್ಕಂತಹ ಒಂದು ವೀರಗಲ್ಲು. ಇದು ಕ್ರಿಸ್ತಶಕ 900ನೇ ಶತಮಾನಕ್ಕೆ ಸೇರಿದ್ದಂತಹ ಒಂದು ವೀರಗಲ್ಲು. ಈ ವೀರಗಲ್ಲಿನಲ್ಲಿ ಸ್ವಸ್ತಿಶ್ರೀ ಅಕಾಲ ವರ್ಷ, ಈ ಸ್ವಸ್ತಿಶ್ರೀ ಅಕಾಲ ವರ್ಷ ಎಂಬುದು ರಾಷ್ಟ್ರಕೂಟರ 3ನೇ ಕೃಷ್ಣನ ಕಾಲದಲ್ಲಿ ಕೆತ್ತಿರ್ತಕ್ಕಂಥ ಕೆಲವು ಶಾಸನಗಳಲ್ಲಿ ಉಲ್ಲೇಖವಾಗಿದೆ. ಆದ್ದರಿಂದ ಇದನ್ನು ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟಿದ್ದು ಅಂತ ನಾವು ಹೇಳ್ಬೋದು. ಆಗ 2 ನಾಡುಗಳಿತ್ತು. ಒಂದು ಸಣ್ಣೆನಾಡು ಅಂತ ಹೇಳಿ, ಇನ್ನೊಂದು ಕುಣಿಗಲ್ ನಾಡು. ಮತ್ತು ಇದಕ್ಕೆ ಸೇರಿರ್ತಕ್ಕಂತಹ ಒಬ್ಬ ಸಾಮಂತ ರಾಜ ಈ ನಂದಿಗುಂದದ ಬಸವಣ್ಣ ಮೊರಯಿನ್ ಗಾವುಂಡ ಎಂಬಂತಹ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿಯೇ ಈ ವೀರಗಲ್ಲಿನಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅಂತ ಅನಿಸುತ್ತೆ. ಈತ ಈ ತುರುಗಳು ಅಂದರೆ ಹಸುಗಳನ್ನು ಕದ್ಕೊಂಡು ಹೋಗುವಂಥ ಸಮಯದಲ್ಲಿ ಅವರ ವಿರುದ್ಧ ಹೋರಾಡಿ ಅವರನ್ನು ಸೋಲಿಸಿ ಈತನೂ ಕೂಡ ಮರಣವನ್ನು ಹೊಂದಿರ್ತಾನೆ. ಆದ್ದರಿಂದ ಅವನಿಗಾಗಿ ಇದನ್ನು ಕೆತ್ತಿಸಲಾಗಿದೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಹಸುಗಳನ್ನು ಕಳ್ತನ ಮಾಡಿದರು ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಆಗಿನ ಕಾಲದಲ್ಲಿ ಒಂದು ರಾಜ್ಯದ ಸಂಪತ್ತು ಹಸುಗಳು ಕೂಡ ಆಗಿದ್ವು. ಅಂದರೆ ಶತ್ರು ರಾಷ್ಟ್ರದವರು ಬಂದು ಆಗಾಗ ಹಸುಗಳನ್ನು ಕದ್ಕೊಂಡು ಹೋಗ್ತಿದ್ರು. ದರೋಡೆಕೋರರು ಕೂಡ ಕದ್ಕೊಂಡು ಹೋಗ್ತಿದ್ರು. ಆದ್ದರಿಂದ ಅದನ್ನ ಕಳ್ತನ ಅನ್ನೋಕ್ಕಾಗಲ್ಲ. ಒಟ್ಟು ಅವರ ವಿರುದ್ಧ ಹೋರಾಡಿ ಈತ ಮರಣವನ್ನು ಹೊಂದಿರ್ತಾನೆ. ನೋಡ್ಬೋದು ನೀವು, ಬಾಣಗಳು ಎಷ್ಟು ತಲೆಗೆ ಒಂದು ಮತ್ತು ಭುಜಕ್ಕೆ ಒಂದು ಚುಚ್ಚಿದ್ದಾವೆ, ಮತ್ತು ಸೊಂಟಕ್ಕೆ ಒಂದು ಬಾಣ ಚುಚ್ಚಿದೆ. ಆದರೂ ಕೂಡ ಆತ ವೀರಾವೇಶದಿಂದ ಹೋರಾಡಿ ಈ ತುರುಗಳನ್ನು ಸಂರಕ್ಷಿಸಿರ್ತಾನೆ. ಅದಕ್ಕಾಗಿ ಅವನಿಗಾಗಿ ಒಂದು ಶಾಸನವನ್ನು ಕೆತ್ತಿದ್ದಾರೆ. ನೋಡ್ಬೋದು, ಅವನ ಪೇಟ ಮತ್ತು ಕೈಯಲ್ಲಿ ಒಂದು ಚಾಕು, ಈ ಕಡೆ ಕೈಯಲ್ಲಿ ಒಂದು ಬಿಲ್ಲು, ಮತ್ತು ಆ ಬಾಣಗಳು ಎಷ್ಟು ನೀಟಾಗಿ ಕೆತ್ತಿದ್ದಾರೆ, ಅವನಿಗೆ ನೆಟ್ಕೊಂಡಿದ್ದಾವೆ ಅನ್ನೋದು ಒಂದು ಚಿತ್ರಿಸಲಿಕ್ಕಾಗಿ ಎಷ್ಟು ನೀಟಾಗಿ ಕೆತ್ತಿದ್ದಾರೆ. ಮತ್ತು ಸೊಂಟದಲ್ಲಿ ಒಂದು ಬಾಣ ಇದೆ, ನೋಡ್ಬೋದು. ಈ ತುರುಗಳು ಹಸು ತುರುಗಳು ಅಲ್ಲ, ಎಮ್ಮೆ ತುರುಗಳು. ನೋಡಿ, ನೀವು ನೀಟಾಗಿ ನೋಡಿದ್ರೆ ಒಂದು ಎಮ್ಮೆಯ ಆಕಾರ ನಿಮಗೆ ಕಾಣಿಸುತ್ತೆ. ಅಂದರೆ ಆಗಿನ ಒಂದು ಊರಿನ ಸಂಪತ್ತು ಹಸು, ದನ ಇಂಥ ಪ್ರಾಣಿಗಳು ಆಗಿದ್ವು. ಅವನು ವೀರ ಸ್ವರ್ಗವನ್ನು ಸೇರಿದ್ದಾನೆ ಅನ್ನೋದಕ್ಕೆ ಮೇಲೆ ಒಂದು ಆ ಕಡೆ ಈ ಕಡೆ ಸಖಿಯರು ಮಧ್ಯಾಹ್ನದಲ್ಲಿ ಆತನ ಒಂದು ಚಿತ್ರವನ್ನು ಇಲ್ಲಿ ಬರೆದಿದ್ದಾರೆ. ನೀವು ನೋಡ್ಬೋದು ಈ ಶಾಸನವನ್ನು. ಅಂದರೆ ಈ ಸಣ್ಣೆನಾಡು ಮತ್ತು ಕುಣಗಲ್ ನಾಡಿನ ನೋಡ್ಕೊತಿರ್ತಕ್ಕಂಥ ಒಬ್ಬ ಸಾಮಂತ ರಾಜನ ಕೆಳಗೆ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾನೆ ಇವನು. ಈ ತುರುಗೋಳು ಅನ್ನೋ ಎಮ್ಮೆಗಳನ್ನು ಹೊಡ್ಕೊಂಡು ಹೋಗಬೇಕಾದ್ರೆ ಅವರ ವಿರುದ್ಧ ಹೋರಾಡಿ ಇವನು ಮರಣವನ್ನು ಹೊಂದಿರ್ತಾನೆ. ಅದಕ್ಕಾಗಿಯೇ ಅವನ ಒಂದು ಹೆಸರಿನಲ್ಲಿ ಈ ವೀರಗಲ್ಲನ್ನು ಹಾಕಿಸಿರ್ತಾರೆ ಅಂತ ನಾವು ಇಲ್ಲಿ ನೋಡ್ಬೋದು. ಇದು ಒಂದು ರಾಷ್ಟ್ರಕೂಟರ ಕಾಲದ ಒಂದು ವೀರಗಲ್ಲಾಗಿದೆ. ಅಂದರೆ ಕ್ರಿಸ್ತಶಕ 900ನೇ ಶತಮಾನ ಅಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಒಂದು ವೀರಗಲ್ಲಾಗಿದೆ. ನೋಡ್ಬೋದು, ಇಲ್ಲಿ ಒಂದು ಶಾಸನ ಇದೆ. ಇದು ಏನು ಶಾಸನ ಅಂತ ನನಗೆ ತಿಳಿದಿಲ್ಲ. ಸ್ಥಳೀಯರನ್ನು ಕೇಳಿದೆ, ಅವರಿಗೂ ಕೂಡ ತಿಳಿದಿಲ್ಲ. ಅಲ್ಲಿ ಯಾವುದೇ ಬೋರ್ಡು ಕೂಡ, ಫಲಕ ಕೂಡ ಇರಲಿಲ್ಲ. ಆದ್ದರಿಂದ ಅದನ್ನು ಹಾಗೆ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ಬೋದು, ಇವು ಎಮ್ಮೆಗಳು. ಆಗಿನ ಕಾಲದಲ್ಲಿ ಒಂದು ಊರಿನ ಸಂಪತ್ತು ಪಶುಗಳಾಗಿದ್ದು ಅದನ್ನು ದೋಚ್ಕೊಂಡು ಹೊಡ್ಕೊಂಡು ಹೋಗಿಬಿಟ್ರೆ ಮುಗಿದೋಯ್ತು. ಆ ಊರು ಹಾಳಾದಂಗೆ. ಅಂದರೆ ಹಾಳು ಮಾಡೋಕ್ಕೆ ಯುದ್ಧನೇ ಮಾಡಬೇಕಾಗಿಲ್ಲ. ಆ ಸಂಪತ್ತನ್ನು ತಗೊಂಡು ಹೋಗ್ಬಿಟ್ರೆ ಆ ಊರು ತನ್ನಷ್ಟಕ್ಕೆ ತಾನೇ ಹಾಳಾಗುತ್ತೆ ಅನ್ನೋದು ಆಗಿನ ಕಾಲದ ಒಂದು ಯೋಚಿಸ್ತಕ್ಕಂಥ, ಒಂದು ಊರನ್ನು ಹಾಳು ಮಾಡತಕ್ಕಂಥ ಒಂದು ರೀತಿಯಾಗಿತ್ತು. ಇದಕ್ಕೆ ತುರುಗೋಳ್ ವೀರಗಲ್ಲು ಅಂತ ಹೇಳ್ತಾರೆ. ನೋಡ್ಬೋದು, ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ರಾಷ್ಟ್ರಕೂಟರ ಅಕಾಲ ವರ್ಷ. ಶ್ರೀ ಪೃಥ್ವಿ ವಲ್ಲಭನು ರಾಜ್ಯಭಾರ ಮಾಡುತ್ತಿದ್ದಾಗ ಗಂಗರ ಮನೆತನಕ್ಕೆ ಸೇರಿದ ಗೋವಿಂದನು ಸಣ್ಣೆ 300 ಮತ್ತು ಕಣುಂಗಿಲ 500 ನಾಡನ್ನು ರಕ್ಷಿಸುತ್ತಿದ್ದನೆಂದು ವೀರಗಲ್ಲಿನ ಶಾಸನದಲ್ಲಿ ದಾಖಲಾಗಿದೆ.
ಒಬ್ಬ ನಂದಿಗಾವುಂಡ ಬಸವಣ್ಣ ಮಳಿ ಗಾಣಿಗ ಉಂಡರು ನದಿಯನ್ನು ದಾಟಿ ಬಂದಾಗ ವೀರ ಮೊಮೆಯ ನಾಯಕರು ತುರುಗಳಿಗಾಗಿ ಹೋರಾಡಿ ಸಾಯುತ್ತಾನೆ. ಈ ವಿವರಗಳನ್ನು ಕಲ್ಲಿನ ಮೇಲೆ ಅತ್ಯಂತ ಮನಕಲಕುವಂತೆ ಕೆತ್ತಲಾಗಿದೆ. ಇನ್ನೊಂದು ಚಿಕ್ಕ ಶಾಸನ ಇತ್ತಲ್ಲ, ಅದರ ಅರ್ಥವನ್ನು ಕೂಡ ಇಲ್ಲಿ ಬರೆದಿದ್ದಾರೆ. ಅದೇನೆಂದರೆ, ಅರೆದೇಶನಹಳ್ಳಿ ಗ್ರಾಮದ ಉತ್ತರಕ್ಕಿರುವ ಗದ್ದೆಯಲ್ಲಿ ದೊರೆತಿರುವ ಶಾಸನವು ಕ್ರಿಸ್ತಶಕ 1330 ಕಾಲದ್ದಾಗಿದ್ದು, ಹೊಯ್ಸಳರ 3ನೇ ವೀರ ಬಲ್ಲಾಳನು ಯಲಹಂಕ ನಾಡಿನ ಬೆಟ್ಟರಸನ ದಂಡನಾಯಕನಿಗೆ ಹಾಳಾಗಿ ಹೋಗಿದ್ದ ಹಿರಿಯ ಕೆರೆಯ ದುರಸ್ತಿಗಾಗಿ ಅನುದಾನವನ್ನು ನೀಡಿದ ವಿವರಗಳನ್ನು ದಾಖಲಿಸಿದೆ. ಇದರಲ್ಲಿ ಕೂಡ ಸಂಪೂರ್ಣವಾಗಿ ವಿವರಗಳನ್ನು ಬರೆದಿದ್ದಾರೆ. ನೀವು ಇಲ್ಲೆಲ್ಲರೂ ಬಂದರೆ ಇಲ್ಲಿ ನೀವು ಓದ್ಕೋಬೋದು. ಶಾಸನಗಳು ಅರದೇಶನಹಳ್ಳಿ, ದೇವನಹಳ್ಳಿ ಮತ್ತು ಬೆಂಗಳೂರಲ್ಲಿದೆ. ಇದು ಕರ್ನಾಟಕ ಪುರಾತತ್ವ ಇಲಾಖೆಗೆ ಇದು ಸೇರಿದೆ. ನೋಡ್ಬೋದು, ಈ ವೀರಗಲ್ಲಿನಲ್ಲಿ ಇಂತಹ ಒಂದು ಕಥೆಯನ್ನು ಕೂಡ ಇಲ್ಲಿ ಕೆತ್ತಿದ್ದಾರೆ ನೋಡಿ. ಇದರಲ್ಲಿ ಇರ್ತಕ್ಕಂಥ ಒಂದು ಇದನ್ನು ಅಲ್ಲಿ ಹೇಳಿದೆ ನಿಮಗೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಅರದೇಶನಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ತುರುಗೋಳ್ ವೀರಗಲ್ಲಿನ ಕತೆ ಮತ್ತು ಅರ್ಥವನ್ನು ನಿಮಗೆ ತಿಳಿಸಿದ್ದೇನೆ. ಇಂತಹ ಒಂದು ಕುತೂಹಲ ಸ್ಥಳಗಳ ಭೇಟಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.